ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್. ನಾನು ಕರೆಕ್ಟ್ ಆಗಿ ಪ್ರಿಡಿಕ್ಷನ್ ಮಾಡಿದ್ದೆ SRH ಗೆಲ್ಲುತ್ತೆ ಅಂತ. ಆದ್ರೆ ಯಾವಾಗಾದ್ರೆ ರಾಜಸ್ಥಾನದವರು 228 ರನ್ ಸ್ಕೋರ್ ಹೊಡೆದ್ರು. ಏನೋ ಡೌಟ್ ಇದೆ ಗುರು, ಈ ಗ್ರೌಂಡ್ ಬೇರೆ ದೊಡ್ಡ ಗ್ರೌಂಡ್, ಬಾಲ್ ಬೇಗ ಹೋಗಲ್ಲ, ಪಿಚ್ ಬೇರೆ ಬೌಲಿಂಗ್ ಪಿಚ್ ಅಂತ ಹೇಳ್ತಾ ಇದ್ರು. ಖಂಡಿತವಾಗ್ಲೂ ಈ ಗ್ರೌಂಡ್ ಅಲ್ಲಿ ಹೊಡೆದ್ರೆ 200 ರನ್ ಹೈಯೆಸ್ಟ್ ಸ್ಕೋರ್, ಚೇಂಜ್ ಮಾಡಕ್ ಆಗಲ್ಲ ತುಂಬಾ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅದೆಲ್ಲಾನು ಫೇಕ್ ಮಾಡೋದೆಲ್ಲಾನು ಸುಳ್ಳು ಅಂತ ಹೇಳಿ SRH ಅವರು ನೀಟಾಗಿ ಚೇಂಜಿಂಗ್ ಮಾಡ್ತಾರೆ. ಇನ್ನೂ ಆರಾಮಾಗಿ 7-8 ಬಾಲ್ ರಿಮೈನಿಂಗ್ ಅಲ್ಲೇ ಗೆಲ್ತಾರೆ ಅಂದ್ರೆ ಖಂಡಿತವಾಗ್ಲೂ ಸೂಪರ್ ಅಂತ ಹೇಳ್ಬೋದು. ನನ್ನ ಪ್ರಿಡಿಕ್ಷನ್ ಕೂಡ ಕರೆಕ್ಟ್ ಆಗಿದೆ. ಬಟ್ ಈ ವಿಡಿಯೋಗೆ ಯಾರು ಕೂಡ ನೀವು ಪ್ರಿಡಿಕ್ಟ್ ಮಾಡಿ ಕಮೆಂಟ್ ಮಾಡಿರಲಿಲ್ಲ ಯಾರು ಗೆಲ್ತಾರೆ ಅಂತ. ಕೆಲವು ಜನ ಮಾಡಿದ್ರೆ RR ಗೆಲ್ಲುತ್ತೆ ಅಂತ, ಬಟ್ SRH ಅಂತ ಯಾರು ಮಾಡಿರಲಿಲ್ಲ. ಓನ್ಲಿ ಮೈ ಪ್ರಿಡಿಕ್ಷನ್ ಗೆದ್ದೆ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮ್ಯಾಚ್ ಪರಿವ್ಯೂ ಬಗ್ಗೆ ಮಾತಾಡಿದಾಗ ಕಮೆಂಟ್ ಮಾಡಿ ಇಂಥವ್ರು ಗೆಲ್ತಾರೆ ಅಂತ. ನಿಮ್ಮ ಹೆಸರು ಖಂಡಿತವಾಗ್ಲೂ ನಾನು ಹೇಳ್ತೀನಿ. ಇಂಥ ಪ್ರಿಡಿಕ್ಟ್ ಮಾಡಿದ್ರೆ ಇವ್ರು ಎಕ್ಸ್ಪೋರ್ಟ್ ಇದಾರೆ ಅಂತ ಖಂಡಿತವಾಗ್ಲೂ ನನ್ನ ವಿಡಿಯೋದಲ್ಲಿ ನಿಮ್ಮ ಹೆಸರು ಬರುತ್ತೆ. ನೀವು ಮಾಡಬೇಕಾಗಿದ್ದು ಒಂದೇ ಒಂದು, ಏನಂತ ಅಂದ್ರೆ ಕಮೆಂಟ್ ಮಾಡಬೇಕು. ಇವ್ರು ವಿನ್ ಆಗ್ತಾರೆ ಗುರು ಇವತ್ತು, ಬ್ರೋ ಇವತ್ತು ಇವ್ರು ವಿನ್ ಆಗ್ತಾರೆ ಅಂತ ಕಮೆಂಟ್ ಮಾಡಬೇಕು. ಮಿಸ್ ಮಾಡ್ದೇನೆ ಮಾಡಿ. ತುಂಬಾ ಜನ ಇನ್ಸ್ಟಾಗ್ರಾಮ್ಲೆಲ್ಲ ಕಮೆಂಟ್ ಮಾಡ್ತಾರ, ಬಟ್ ಯೂಟ್ಯೂಬರ್ ಬಂದು ಕಮೆಂಟ್ ಮಾಡಿ. ಯೂಟ್ಯೂಬರ್ ಕೂಡ ಸೇಮ್ DDTV ಕನ್ನಡ ಅಂತ ಸರ್ಚ್ ಮಾಡಿ ಸಿಗುತ್ತೆ ಚಾನಲ್. ಕಮೆಂಟ್ ಮಾಡಿ ಮಿಸ್ ಮಾಡ್ದೇನೆ. ಇನ್ನು ಮ್ಯಾಚ್ ಬಗ್ಗೆ ಮಾತಾಡೋಣ. ಖಂಡಿತವಾಗ್ಲೂ ವೈಭವ್ ಸೂರ್ಯವಂಶಿ ಅವರು 5 6 ಹೊಡಿತಾರೆ ಗುರು. ಫಸ್ಟ್ ಓವರ್ 4 6 ಆಡಿದ್ರೆ 6 ಬಾಲ್ 5 6 ಹೊಡಿತಾರೆ. ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಸ್ಕೋರ್ ಹೊಡಿತಾರೆ ಅಂತ. ಕಂಗ್ರಾಚುಲೇಷನ್ಸ್ ಅಂತ ಹೇಳ್ಬೇಕು. ಯಾಕಂದ್ರೆ ಸೆಂಚುರಿ ಹೊಡಿತಾರೆ ಕಿಡ್ ಅಂತ ಹೇಳ್ಬೋದು. ಖಂಡಿತವಾಗ್ಲೂ 16-17 ವರ್ಷ ಹುಡುಗ ಸೆಂಚುರಿ ಹೊಡಿತಾನೆ 30 ಬಾಲ್ಗೆ 37 ಬಾಲ್ಗೆ ಅಂದ್ರೆ ಖಂಡಿತವಾಗ್ಲೂ ಎಕ್ಸಲೆಂಟ್, ಅಮೋಘ, ಅದ್ಭುತ, ಆಕರ್ಷಕ, ಇನ್ನು ಏನ್ ಅಮೇಜಿಂಗ್, ಏನ್ ಬೇಕಾದ್ರೂ ಬರ್ಕೊಳ್ಳಿ ಆ ರೀತಿಯೆಲ್ಲ ಬ್ಯಾಟಿಂಗ್ ಆಡ್ತಾರೆ. ಖಂಡಿತವಾಗ್ಲೂ ತುಂಬಾ ಇಷ್ಟ ಆಯ್ತು ಅವ್ರ ಬ್ಯಾಟಿಂಗ್. ತುಂಬಾ ಚೆನ್ನಾಗಿ ಕೂಡ ಆಡಿದ್ರು. ಮತ್ತೆ ಅದೇ ರೀತಿಯಾಗಿ ಯಾವಾಗ ವೈಭವ್ ಸೂರ್ಯವಂಶಿ ಔಟ್ ಆದ್ರು ಕೊನೆ 4 ಓವರ್ಗಳಲ್ಲಿ 6 ಓವರ್ಗಳಲ್ಲಿ 40 ರನ್ ಕೊಡ್ತಾರೆ. ಅದೇ ಹೇಳ್ದಲ್ಲ ಮಿಡ್ಲ್ ಆರ್ಡರ್ ಯಾರು ಆಡಲ್ಲ ಗುರು ಅಂತ. ಅದೇ ರೀತಿ ಆಯ್ತು. ರಾಜಸ್ಥಾನ ಫಸ್ಟ್ ಬ್ಯಾಟಿಂಗ್ ತಗೊಂಡಾಗ ಸನ್ರೈಸ್ ಬೌಲಿಂಗ್ ಟಾಸ್ ಗೆದ್ದು ಬೌಲಿಂಗ್ ತಗೊಂಡಾಗ ಅನ್ಕೊಂಡೆ 228 ರನ್ ಹೊಡಿತಾರೆ, ಹೊಡಿಯಕ್ ಆಗಲ್ಲ ಗುರು ಇವ್ರ ಕೈಲಿ ಅಂತ ಅನ್ಕೊಳ್ಳಿ. ಯಾಕಂದ್ರೆ 160 ರನ್ 170 ರನ್ 140 ರನ್ ಡಿಫೆಂಡ್ ಮಾಡ್ಕೊಂಡ್ರೆ ಟೀಮು ಯಾವುದು ರಾಜಸ್ಥಾನ್ ರಾಯಲ್ಸ್. ಬೌಲಿಂಗ್ ಚೆನ್ನಾಗಿದ್ದಾರೆ. ಜಡೇಜಾ ಇದ್ದಾರೆ, ವಿಷ್ಣು ಇದ್ದಾರೆ, ಆಚಾರ್ ಇದ್ದಾರೆ, ಅದಾದ್ಮೇಲೆ ಬರ್ಗರ್ ಇದ್ದಾರೆ, ಸಂದೀಪ್ ಶರ್ಮಾ ಇದ್ದಾರೆ, ಬ್ರಿಜೇಶ್ ಇದ್ದಾರೆ, ದೇಶಪಾಂಡೆ ಇದ್ದಾರೆ. ಒಳ್ಳೊಳ್ಳೆ ಬೌಲಿಂಗ್ ಯೂನಿಟ್ ಇದೆ. ಆದ ಕಾರಣ ಏನ್ ಅನ್ಕೊಂಡಿದೆ ಅಂದ್ರೆ ಇವರು ಗೆಲ್ಲಕ್ ಆಗಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ. ಬಟ್ ನನ್ನ ಪ್ರಿಡಿಕ್ಷನ್ ಕರೆಕ್ಟ್ ಆಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 103 ರನ್ ಹೊಡಿತಾರೆ, 12 6 ಹೊಡಿತಾರೆ ಗುರು. ಒಂದೇ ಮ್ಯಾಚ್ ಅಲ್ಲೇ 12 6 ಹೊಡಿತಾರೆ, 5 4 ಹೊಡಿತಾರೆ. ವೈಭವ್ ಸೂರ್ಯವಂಶಿ 103 37 ಬಾಲ್ ಹೊಡಿತಾರೆ. ಸ್ಟ್ರೈಕ್ ರೇಟ್ 278 ಆಡ್ತಾರೆ. ಅದ್ಭುತವಾಗಿತ್ತು, ಖಂಡಿತವಾಗ್ಲೂ ಅಮೋಘವಾಗಿತ್ತು ಅಂತ ಹೇಳ್ಬೋದು. ಧ್ರುವ್ ಜುರೇಲ್ ಕೂಡ ಹಾಗೇನೆ ಬಂದು ಹಿಂಗೇನೆ ಬಂದು 50 ರನ್ ಹೊಡೆದು ಹೋಗ್ತಾರೆ. ಬಟ್ ಅದೇ ರೀತಿಯಾಗಿ ಡೆವೆನ್ಪೋರ್ ಅವರು ಆಡಿದ್ದು 33 ರನ್ 16 ಬಾಲ್ಗೆ 3 6 3 ಬೌಂಡ್ರಿ. ಒಳ್ಳೆ ಬ್ಯಾಟಿಂಗ್ ಚೆನ್ನಾಗಿ ಆಡೋದು. ಬಟ್ ಆದ್ಮೇಲೆ ಎಲ್ಲರೂ ಕೂಡ ಟಕ್ಕು ಅಂತ ಆಡ್ಕೊಂಡು ಕೊನೆಗೆ 228 ರನ್ ಟಾರ್ಗೆಟ್ ಕೊಟ್ಟರು. ಇದು ಸಣ್ಣ ಟಾರ್ಗೆಟ್ ಅಲ್ಲ ಕೂಡ, ಒಳ್ಳೆ ಟಾರ್ಗೆಟ್. ನಾನು ಖಂಡಿತವಾಗ್ಲೂ ಗೆಲ್ತಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯಾರು ಹೈದರಾಬಾದ್ ಅವರು SRH ಅವರು. ಅದಾದ್ಮೇಲೆ ಬರ್ತಾರೆ ಹೈದರಾಬಾದ್ ಅವ್ರ ಬ್ಯಾಟಿಂಗ್. ಸ್ಟಾರ್ಟಿಂಗ್ ಅಲ್ಲಿ ವಿಕೆಟ್ ಕಳ್ಕೊಂತಾರೆ 3 ವಿಕೆಟ್ನ. ಅವಾಗ ಅನ್ಕೊಂಡಿದ್ದೆ ಏನೋ ಮಾಡ್ಕೊಂಡ್ರು ಕೂಡ ಎಡಬಟ್ಟಿವ್ರು ಅಂತ. ಬಟ್ ಅದೇನು ಲೆಕ್ಕಕ್ಕಾದ್ರೆ ಫಸ್ಟೇನೆ ಬಂದು ಬಾರ್ಸಕ್ ನಿಂತ್ಕೊಂತಾರೆ ಇಶಾನ್ ಕಿಶನ್ ಅವರು. ಒಳ್ಳೆ ಬ್ಯಾಟಿಂಗ್ ಅವರು. ಚೇಂಜಿಂಗ್ ಅಂತ ತಗೊಂಡಾಗ ಆ ಟೈಮಲ್ಲಿ ಹಿಂಗೆ ಆಡಬೇಕು, ವಿಕೆಟ್ ಹೋಯ್ತು ಆಗೋಯ್ತು ಈಗಂತ ಏನಾದ್ರು ಟುಕ್ಕು ಅಂತ ಆಡಿದ್ರೆ ಏನಾದ್ರು ಖಂಡಿತವಾಗ್ಲೂ ರನ್ ರೇಟ್ ಜಾಸ್ತಿ ಆಗಿ ಪ್ರೆಷರ್ ಆಗ್ತಾ ಇತ್ತು, ಗೆಲ್ಲ ಕಷ್ಟ ಆಗ್ತಾ ಇತ್ತು. ಅದನ್ನೇನು ತಲೆ ಕೆಡಿಸ್ತಾನೆ ಆರಾಮಾಗಿ ಆ ಸೆಕೆಂಡ್ ವಿಕೆಟ್ ಪಾರ್ಟ್ನರ್ಶಿಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗಲೂ 7 ರನ್ಗೆ ಒಂದು ವಿಕೆಟ್ ಆಗಿರುತ್ತೆ. ಅದಾದ್ಮೇಲೆ 140 ರನ್ ಪಾರ್ಟ್ನರ್ಶಿಪ್ ಬರ್ತಾರೆ ಇಬ್ರು. ಅಲ್ಲೇನೆ ಮ್ಯಾಚ್ ಒಂದ್ ಸೈಡ್ ಹೋಗಿತ್ತು. ಯಾಕಂದ್ರೆ ಆರಾಮಾಗಿ ಯಾರು SRH ಅವರು ಗೆಲ್ತಾರೆ ಗುರು ಆರಾಮಾಗಿ ಅಂತ. ಬಟ್ ಕೊನೆಗೆ ವಿಕೆಟ್ ಕಳ್ಕೊಂಡ್ರು, ಆದ್ರೂ ಕೂಡ ಈಸಿಯಾಗಿ ಗೆದ್ರ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ 9 ಬಾಲ್ಸ್ ರಿಮೈನಿಂಗ್ ಅಲ್ಲೇ ಗೆಲ್ತಾರೆ. ನಾವು ಬ್ಯಾಟಿಂಗ್ ಅಂತ ತಗೊಂಡಾಗ ಹೇಳ್ದಲ್ಲ ಇಶಾನ್ ಕಿಶನ್ ಅವರು 238 ಸ್ಟ್ರೈಕ್ ರೇಟ್ ಅಲ್ಲಿ 11 ಬೌಂಡ್ರಿ 3 6 ಹೊಡೆದು ಆರಾಮಾಗಿ 74 ರನ್ ಹೊಡಿತಾರೆ. ಇನ್ನು ಅಭಿಷೇಕ್ ಶರ್ಮಾ ಹೋದ ಫಸ್ಟ್ ಟೈಮ್ ಒಂದೇ 1 6 ಹೊಡಿತಾರೆ, 11 4 ಹೊಡಿತಾರೆ. ಅಂದ್ರೆ ಅವ್ರ ಮೇಲೆ ಎಷ್ಟು ಜವಾಬ್ದಾರಿ ಇದೆ, ಎಷ್ಟು ನೀಟಾಗಿ ಆಡ್ಕೊಂಡ್ರು ಅಂದ್ರೆ ಇಲ್ಲೇ ಗೊತ್ತಾಗುತ್ತೆ. 11 4 ಹೊಡಿತಾರೆ, ಒಂದೇ 1 6 ಹೊಡಿತಾರೆ, 57 ರನ್ ಹೊಡಿತಾರೆ ಖಂಡಿತವಾಗ್ಲು. ಅದೇ ರೀತಿಯಾಗಿ ನಿತೀಶ್ ಕುಮಾರ್ ರೆಡ್ಡಿ ಆಗಿರ್ಬೋದು, ಕ್ಲಾಸನ್ ಆಗಿರ್ಬೋದು, ಒಳ್ಳೆ ಸಾಥ್ ಕೊಡ್ತಾರೆ. ಯಾಕಂದ್ರೆ ಆ ಟೈಮಲ್ಲಿ ವಿಕೆಟ್ ಹೋಗ್ತವೆ. ವಿಕೆಟ್ ಹೋದ್ರು ಕೂಡ ಒಳ್ಳೆ ಹಿಟ್ಟಿಂಗ್ ಮಾಡ್ತಾರೆ ನಿತೀಶ್ ಕುಮಾರ್ ರೆಡ್ಡಿ. 3 6 2 4 ಹೊಡೆದು 36 ರನ್ ಹೊಡಿತಾರೆ 18 ಬಾಲ್ಗೆ. 200 ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡಿ ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ. ಆ ಟೈಮಲ್ಲಿ ಇವರು ಕೂಡ ಏನಾದ್ರು ಸ್ಲೋ ಆಗಿ ಏನಾದ್ರು ಆಡಿದ್ರೆ ಕಷ್ಟ ಆಗ್ತಾ ಇತ್ತು. ಸರಿನಾ? ಕ್ಲಾಸನ್ ಕೂಡ ಕೊನೆಯಲ್ಲಿ ಇದ್ದು ಗೆಲ್ಲಿಸ್ತಾರೆ ಅನ್ಕೊಂಡ್ರೆ ಅವ್ರು ಔಟ್ ಆಗ್ತಾರೆ. ಬಟ್ ಕೊನೆಗೆ ಸೋಹೆಲ್ ಅವರು ಬಂದು 3 ಬಾಲಲ್ಲಿ 1 6 ಹೊಡೆದು ಆರಾಮಾಗಿ ಮ್ಯಾಚ್ನ ನಾನೇ ವಿನ್ ಮಾಡಿಸ್ತೀನಪ್ಪ ಅಂತ ಹೇಳಿ ವಿನ್ ಮಾಡ್ತಾರೆ. ತುಂಬಾ ಚೆನ್ನಾಗಿತ್ತು. ಅದೇ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಯಾವ ಸ್ಕೋರ್ ಸೇಫ್ ಗುರು 230 240 260 270
ಯಾವ ಸ್ಕೋರ್ ಸೇಫಪ್ಪ ಅನ್ನೋ ರೀತಿಗೆ ಆಡ್ತಾ ಇದ್ದಾರೆ. 2 ಮ್ಯಾಚ್ ನಡೆದು 2 ಮ್ಯಾಚ್ ಚೇಸಿಂಗ್ಗೆ ಏನು ಬ್ಯಾಟಿಂಗರು. ಆ ಮ್ಯಾಚಲ್ಲೇನೋ ನಮ್ಮ KL ರಾಹುಲ್ 152 ರನ್ ಹೊಡಿತಾರೆ. ಈ ಮ್ಯಾಚಲ್ಲೇನೋ ಶೋಯಬ್ ಸೂರ್ಯವಂಶಿ 103 ರನ್ ಹೊಡಿತಾರೆ. ಇಬ್ರು ಕೂಡ ಸೆಂಚುರಿ ಹೊಡಿತಾರೆ. ಖಂಡಿತವಾಗ್ಲೂ ತುಂಬಾನೇ ಖುಷಿ ಆಯ್ತು, ಒಳ್ಳೆ ಬ್ಯಾಟಿಂಗ್ ಇತ್ತು. ಬಟ್ ಅದೇ ರೀತಿಯಾಗಿ ಬೌಲರ್ಗಳಿಗೆ ಬಾಲ್ಗೆ ಮರ್ಯಾದೆ ಕೊಡಿ ಗುರು ಅಂತ ಹೇಳ್ಬೋದು. ಆ ರೀತಿ ಮರ್ಯಾದೆ ಕೊಡ್ಬೇಕಂದ್ರೆ ಫೀಲ್ಡರ್ ಕರೆಕ್ಟಾಗಿ ಕ್ಯಾಚ್ ಇಡಬೇಕು ಗುರು ಅಂತ ನೀವು ಹೇಳ್ತೀರಾ, ನಂಗೆ ಅನ್ಸುತ್ತೆ ಆ ರೀತಿಯಾಗಿ. ಖಂಡಿತವಾಗ್ಲೂ ಆ ರೀತಿ ಆಗ್ತಾ ಇತ್ತು. ಮತ್ತೆ ನಿಮಗೆ ಮ್ಯಾಚ್ ನೋಡಿದಾಗ SRH ಮತ್ತೆ RR ಯಾರು ಗೆಲ್ಲಬೇಕಾಗಿತ್ತು, ಯಾರು ಗೆದ್ರು ಅಂತಲ್ಲ, ನಿಮ್ಗೆ ಯಾರು ಗೆಲ್ಲಬೇಕಾಗಿತ್ತು ಕಮೆಂಟ್ ಮಾಡಿ. ನಾನು ಹೇಳಿದ್ದು ಕರೆಕ್ಟ್ ಆಯಿತು, SRH ವಿನ್ ಆಗೇ ಆಯಿತು. ಬಟ್ SRH ಅಂತ ಯಾರು ಕಮೆಂಟ್ ಮಾಡಿರಲ್ಲ, ದಯವಿಟ್ಟು ನೀವು ಕಮೆಂಟ್ ಮಾಡಿ. ಮ್ಯಾಚ್ ಪ್ರಿಡಿಕ್ಷನ್ ಬಗ್ಗೆ ಬೆಳಿಗ್ಗೆ 2 ವಿಡಿಯೋ ಬರುತ್ತೆ, ಪರ್ ರಿವ್ಯೂ ಬಗ್ಗೆ. ಆ ಮ್ಯಾಚ್ ಬಗ್ಗೆ ನಿಮಗೆ ನಾನು ವಿಡಿಯೋ ಬಿಟ್ಟಾಗ ಆ ವಿಡಿಯೋಗೆ ನೀವು ಕಮೆಂಟ್ ಮಾಡಿದ್ರೆ ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಬರುತ್ತೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ